ಸೇರ್ಕೊಳ್ಬೇಕು. ಅವ್ರಿಲ್ಲದ ಉತ್ತರ ಕರ್ನಾಟಕ ಬಡವಾಗ್ತೈತಿ. ನಾಳೆ ನಮ್ಮನ್ನ ಹೇಳೋರು ಕೇಳೋರೆಲ್ಲ ಆಗ್ತಾರೋ. ಅದರ ಸಲುವಾಗಿ ಇವತ್ತು ದಿವಸ ಬಸವನಗೌಡ ಯತ್ನಾಳ್ ಪಾಟೀಲ್ರನ್ನ ಯಾವುದೇ ಷರತ್ತುಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರದೈ ಸಾಮ್ರಾಟ್ನಂದಿರ್ತಕ್ಕಂಥ ಬಸವನಗೌಡ ಪಾಟೀಲರನ್ನ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೊಳ್ಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ. ವೈಯಕ್ತಿಕವಾಗಿ ಅವ್ರು ತಗೊಂಡ್ರೆ ತಾವು ಬರಬೇಕಂತ ಇವತ್ತು ದಿವಸ ಬಸವನಗೌಡ ಯತ್ನಾಳ್ ಅವರಿಗೂ ನಾ ಈ ವಿನಂತಿಯನ್ನು ಮಾಡ್ತೀನಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ತೆರನಾಗಿ ಉದಾಸಿಯವರು ಮಾತಾಡಿ ಹೋದ್ರು. ಉದಾಸಿಯವ್ರದ್ದು ಪರಿಸ್ಥಿತಿ ಹೆಂಗಾತು. ಉದಾಸಿಯವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂಥ ಜನ ಬಂದು ಕಡೆಗೆ ಬಿಜೆಪಿ ಜಾಯ್ನಿಂಗ್ ಎಲ್ಲ ಮಾಡಿದ್ರು. ಆಕಸ್ಮಿಕ ಅವರು ಅಧಿಕಾರದಾಗೆಲ್ಲ ತಿರ್ಕೊಂಡ್ರು. ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿ ಶಿವಕುಮಾರ್ MP ಅದಾನ ಖರೆ ಈ ಸಲ ಅವರ ಸೊಸಿಗೆ ನೀವು ಟಿಕೆಟ್ ಕೊಡ್ರಿ, ಆರಿಸ್ತವ್ರ ಜವಾಬ್ದಾರಿ ನಂದೈತಿ, ಅವ್ರ ಸೊಸಿಗೆ ಟಿಕೆಟ್ ಕೊಡಂತ ನಾನು ಹೋಗಿ ವಿನಂತಿ ಮಾಡಿ. ಆದರೆ ಕೊನೆ ಹಂತಕ್ಕೆ ಅದನ್ನು ಕೊಡಲಿಲ್ಲ, ಬೇರೆಯವ್ರು ಕೊಟ್ಟರು. ಬೇರೆಯವ್ರು ಕೊಟ್ಕೊಳ್ಳಿ ಇವತ್ತು ದಿವಸ BJP ಅಲ್ಲಿ ಸೋಲೋದ್ರ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಇವತ್ತು ದಿವಸ ಆಯ್ಕೆಯಾಗಿ ಬಂತು. ಅದು ಮಣಿತನ ಇವತ್ತು ದಿವಸ ಆ ಒಂದು 3-4 ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋಟನ್ನು ಹೊಂದಿದೆ. ಅದಕ್ಕೆ ಬರುವಂಥ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂಥ ಮಾಗಣಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಅಣ್ಣ ಹೇಳ್ತಿದ್ದ, ನಮ್ಮ ಅಣ್ಣ ಹೇಳಿದ್ ನನಗೆ, ಇಲ್ಲ ರಮ್ಯಾ ನನಗೆ ಏನು ಯಾವಾಗ ಆಕೈತೆ ಗೊತ್ತಿಲ್ಲ, AB ಪಾಟೀಲ ನಾನು ಕೂಡಬೇಕಂತ ವಿಚಾರ ಮಾಡಿದೀವು, ಅದನ್ನು ಬಸವನಗೌಡ ನಡುವಾಗಿ ಮಾಡಾಕತ್ತಾನೆ, ಇಬ್ಬರು ಕೂಡಿದ್ವು ಅಂದ್ರೆ ಎಲ್ಲ ಸರಿ ಆಗ್ತೈತಿ ಅಂತ ನನ್ನ ಮುಂದೆ 2 ಸಲ ಅಂದ. ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ, ಯಾವಾಗ ನನಗೆ ಏನ್ರ ಆದ್ರೆ ನೀ ಯಾರ ಕಡೆ ಹೋಗಬೇಡ, ಪ್ರಕಾಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ, AB ಪಾಟೀಲ್ರನ್ನ 3 ಮಂದಿನ ಏನ್ರ ಕೇಳಿ ನೀ ಹೆಜ್ಜೆ ಇಡಂತ ನನಗೆ ಹೇಳಿದ್ದ. ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಇರ್ಬೋದು, ಪ್ರಭಾಕರನ ಕೋರೆ ಇರ್ಬೋದು, ಕುಮಾರನ ಅಂದರೆ AB ಪಾಟೀಲ್ ಇರೋದು ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾವು ಇವತ್ತು ದಿವಸ ಹೆಜ್ಜೆಯನ್ನು ಇಡಾಕತ್ತೀನಿ. ಆದರೆ ಇವತ್ತಿನ ದಿವಸ ಮೊನ್ನೆ ಹೇಳಿದ್ನಿ, ಇದೀಗ ಅವ್ರು ಹೇಳಿದರು ಭಾಷಣ ಮಾಡುವಾಗ ಇವತ್ತು ದಿವಸ ಈರಣ್ಣ ಕದಡಿ ಅವರು ನೋವಿನ ಮನುಷ್ಯನಿಂದ ಹೇಳಿದರು, ಉಮೇಶ್ ಕತ್ತಿಯವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ, ಯಾಕೆ ಸುಮ್ಮನಾದ ಅಂಥೇಳಿ. ಆದರೆ 60 ವರ್ಷ ಇಬ್ಬರು ಕೂಡಿ ಬಂದಿದ್ವಿ ನಾವು. ಜೋಡಿ ಅಂತ ಸತ್ ಕೂಡಲೇ ಅವನು ತೀರಿ ಹೋಗೋಣ, ನನಗೆ ಏನು ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ. ಆದರೆ ಈಗ ತಿಳಿಯಾಕತ್ತದ್ದಿ. ಅದಕ್ಕೀಗ ನಾವು ಮೈ ಕೊಡವಿ ಎದ್ದೆವು. ಇನ್ನು ಬರುವಂಥ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿನಿಂದ ಸುಲ್ಟ್ರ ಗಾಳಿಯನ್ನು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕಕ್ಕೆ ತರುತ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಈ ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡಾಕತ್ತಾವ ಅನ್ನೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನನಗದ, ಸಂಪೂರ್ಣ ಅರಿವದ. ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಕರ್ನಾಟಕವನ್ನು ಸಂಭಾಳಿಸುವಂಥ ಜವಾಬ್ದಾರಿ ನನಗೂ ಅದ. ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳೋದ್ರ ಮುಖಾಂತರ ಬರುವಂಥ ದಿನಮಾನಗಳಲ್ಲಿ ಸುಂಟ್ರ ಗಾಳಿಯಾಗಿ ಇವತ್ತಿನ ದಿವಸ ಯಾರು ನಮ್ಮಲ್ಲಿ ಕೈ ಹಾಕಾಗಿದ್ರೆ ಅವ್ರವ್ರ ಮನ್ಯಾಗ ಕುಂಡಿಸುವಂಥ ವ್ಯವಸ್ಥೆ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಸಹಿತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಭಯಣ್ಣ ಪಾಟೀಲ್ರು ಹೇಳಿದರು, ನಾವೆಲ್ಲರೂ ನಿಮ್ಮ ಜೋಡಿ ಇದೀವಿ, ನೀವು ಮುಂದುವರಿರಿ ಅಂತ. ದೊಡ್ಡ ಧನ್ಯವಾದ. ಯಾಕಂದ್ರೆ ನೀವೆಂದೂ ಉಮೇಶನ ಎಂದೂ ನೀವು ಶಾಸಕ ಅಂತ ನೀವು ಅನ್ಕೊಂಡೇ ಇಲ್ಲ. ಅಭಯಣ್ಣ ಯಾವತ್ತಿದ್ರು ಅಣ್ಣ ಅಂತ ತಿಳ್ಕೊಂಡು ನೀವೆಲ್ಲ ಬಂದವರು. ನೀವಾಗಲಿ, ಸಂಜಯ್ ಪಾಟೀಲ್ ಆಗಲಿ, ರಾಸವಣ್ಣ ಆಗಲಿ, ಉತ್ತಮ್ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಬಂದವರು. ಆದರೆ ಇವತ್ತು ಅಚಾನಕ್ಕಾಗಿ ಅವ್ನು ಹೋಗ್ಯಾನ. ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಪೇರಿ ಆಗಾಕತ್ತದ. ಅದರ ಸಲುವಾಗಿ ಗಮನದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತು ನಾನು AB ಪಾಟೀಲರು ಒಂದಾಗೋದ್ರ ಮುಖಾಂತರ ಈ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಎದುರಿಸ್ತಾ ಇದ್ದೀವಿ. ಬರುವಂಥ ದಿನಮಾನ 28ನೇ ತಾರೀಕು ಚುನಾವಣೆ ಐತಿ. ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ 15 ಜನರನ್ನ ಆಯ್ಕೆ ಮಾಡಿ ನಾವು ತರ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನ ರೊಕ್ಕ ರೂಪಾಯಿಗೆ ಗಮನ ಕೊಡದೇನೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಜನ ಆದಾರ. ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮತವನ್ನು ಹಾಕ್ತಾರೆ. ಮತ್ತು ಬರುವಂಥ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ AB ಪಾಟೀಲರು ನಾನು ಕೂಡಿ ಹಿರಿಯರ ಮಾರ್ಗದರ್ಶನ ಈರಣ್ಣ ಕದಡಿ ಇನ್ನುಳಿದ ಬೆಳಗಾವಿ ಜಿಲ್ಲೆ ಎಲ್ಲರೂ ಇರ್ಬೋದು, ಅವ್ರನ್ನೆಲ್ಲ ಕರ್ಕೊಳ್ಳೋದ್ರ ಮುಖಾಂತರ
ಬೆಳಗಾವಿ ಜಿಲ್ಲೆಯ ಜೊತೆಗೆ ಉತ್ತರ ಕರ್ನಾಟಕದ ಚಿಂತನೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆ ನಿಟ್ಟಿನಲ್ಲಿ ತಾವು ಸಹಿತ ಬಸನಗೌಡ ಯತ್ನಾಳ್ ಅವರಿಗೆ ನಾ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಅಣ್ಣನ ಆಮೇಲೆ ಗೊತ್ತವ್ರಿಗೆ, ಅದಕ್ಕಿಂತ ಮೊದಲು ನಂದ ಅವ್ರದ ಬಸನಗೌಡ ಯತ್ನಾಳದ ನನ್ನ ಪರಿಚಯ, ಅದರ ನಂತರ ನಮ್ಮ ಅಣ್ಣನ ಪರಿಚಯ ಆಯಿತು. ಆದರೆ ಇಬ್ಬರು ಕೂಡಿದ ನಂತರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲತೆ ಉಂಟಾಯಿತು. ಆ ಒಂದು ಸಂದರ್ಭ ನೀವಿಬ್ಬರು ಯಾವಾಗ ಕೂಡ್ತೀರಿ, ಎಲ್ಲಿ ಕೂಡ್ತೀರಿ, ಏನು ಮಾತಾಡ್ತೀರಿ ಅನ್ನೋದ್ರ ಬಗ್ಗೆ ಚೌಕಾಶಿ ತೆಗಿಯಾಕತ್ರು. ಅದನ್ನು ನಮ್ಮ ಅಣ್ಣ ನನಗೆ ಹೇಳ್ತಿದ್ದ, ಬಸವನಗೌಡ ಪಾಟೀಲ ನಾನು ಕೂಡ್ಕೊಳ್ಳೆ ನಮ್ಮ ಮ್ಯಾಗ ಒಂದು 10 ಮಂದಿನ ನೋಡಾಕ ಬಿಡ್ತಾರೋ, ಎಲ್ಲಿ ಹೋಗ್ತಾರೋ, ಏನು ಮಾಡ್ತಾರೋ, ಏನು ಮಾತಾಡ್ತಾರೋ ಅನ್ನೋದನ್ನು ಅದನ್ನು ನನಗೆ ಹೇಳ್ತಿದ್ದ. ಆದರೆ ಇವತ್ತು ಅವನ ವಿಚಾರಗಳು ನಿಮ್ಮ ವಿಚಾರಗಳು ಒಂದೇ ಅದಾವ. ವಿಶೇಷವಾಗಿ ಉತ್ತರ ಕರ್ನಾಟಕ ಆಗ್ತಿರ್ತಕ್ಕಂಥ ಅನ್ಯಾಯ, ಅವೇನು ಕರ್ನಾಟಕ ಹೊಡಿಬೇಕು ಅನ್ನೋಂಥ ಮನಸ್ಸು ಅವನಲ್ಲಿ ಇದ್ರಿಕಿಲ್ಲ. ಆದರೆ ಅವನಲ್ಲಿ ಏನಿತ್ತು ಅಂದರೆ ಕರೆಂಟ್ ನಮ್ಮದು ಆದ್ಮೇಲೆ ಬೆಂಗಳೂರಿಗೆ ಹೋಯ್ತೀರಿ, ನಮಗೆ ಬೆಳತಕ ರಾತ್ರಿ ನೀರು ಹಸಾಕಿಸ್ತೀರಿ. ಇದನ್ನ ಇಲ್ಲಿ ನದಿಗಳು ಅಂದ್ರೆ ನಮ್ಮಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಉತ್ಪನ್ನ ಆಕೈತಿ. ನಾವು ಬೆಳತಕ ನೀರು ಹಸೋದು, ಅಲ್ಲಿ ಹೋಗಿ ಅದು ಬೆಂಗಳೂರಾಗ ಲೈಟ್ ಹಚ್ಚೋದು, ಹದಿ ಮ್ಯಾಗ ಲೈಟ್ ಹಚ್ಕೊಂಡು ಕೊಂಡಿರ್ತಾರೆ. ಹೀಗೆಲ್ಲ ವಿಶೇಷವಾಗಿ ಅನೇಕ ತೊಂದರೆ. ಇದೇ ಅಣ್ಣ ಹೇಳಿದ, ಬರೀ ನೀವು 4.25 ಆಲಮಟ್ಟಿ ಡ್ಯಾಮನ್ನು 1 ಲಕ್ಷ ಕೋಟಿ ಕೊಟ್ರೆ 4.25 ಮೀಟರ್ ಎತ್ತರ ಮಾಡ್ರೆ 18 ಲಕ್ಷ ಎಕರೆ ನೀರಾವರಿ ಆಗ್ತೈತೆ ಅನ್ನೋ ಮಾತನ್ನು ಇವತ್ತು ದಿವಸ ಅವ್ರು ಹೇಳಿದ್ರು. ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ, ಇದ್ರ ದೂರದೃಷ್ಟಿ ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದಾರ. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ ಸಹಿತ ನೀರಾವರಿ ಸಮಸ್ಯೆ ಬಂದಿರಬಾರ್ದು, ನೌಕರಿ ಸಮಸ್ಯೆ ಬಂದಿರಬಾರ್ದು ಅನ್ನುವಂಥ ಭಾವನೆ ಇಟ್ಕೊಂಡು ಉಮೇಶನ್ನ ಕೆಲಸ ಮಾಡ್ತಿದ್ದ. ಆದರೆ ನಾವು ಇವತ್ತು ನಮ್ಮ ನಡು ಇಲ್ಲ. ಆದರೆ ಅವನ ವಿಚಾರಗಳು ಇವತ್ತು ದಿವಸ ಆ ಪುಸ್ತಕದಾಗ ಅದಾವ. ಆ ಪುಸ್ತಕನ ಮುಂದಿಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅವನನ್ನು ಜೀವಂತವಾಗಿ ಇಡೋ ಸಲುವಾಗಿ ಅವನು ಕಂಡಿರ್ತಕ್ಕಂಥ ಕನಸುಗಳನ್ನು ನನಸು ಮಾಡುವತ್ತ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ. ಇವತ್ತು ದಿವಸ ಎಲ್ಲ ವೇದಿಕೆ ಮೇಲೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾಯಕರು ಬಂದಿದ್ದಾರೆ. ನೀವು ಸಹಿತ ನಮ್ಮ ತಾಲೂಕಿನಲ್ಲಿ ಮೊದಲಿಂದ ವ್ಯವಸ್ಥೆ ಐತಿ, ಜಾತ್ಯತೀತ ಪಕ್ಷಾತೀತ ಅನ್ನೋದು ನಮ್ಮ ಹುಕ್ಕೇರಿ ತಾಲೂಕಿಗೆ ಸಂಬಂಧನೇ ಇಲ್ಲ. ಎಲ್ಲಿ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಆಯಿತು ಅಲ್ಲಿ ನಮ್ಮ ಮತದಾರರು ಇರ್ತಾರೋ ಅನ್ನೋಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ಒಂದು ಮಾತಿಗೆ ನೀವು ಕೊಡ್ರಿ, ಎಲ್ಲರೂ ಕೈ ಎತ್ತಿ ಹೇಳ್ರಿ, ಬಸನಗೌಡ ಯತ್ನಾಳ್ ಪಾಟೀಲ್ ಅವರು ಬಿಜೆಪಿಗೆ ಬರಬೇಕು ಅಂತ ಒತ್ತಾಯ ನಿಮ್ದು ಐತೋ ಇಲ್ಲೋ? ಬಸನಗೌಡ ಪಾಟೀಲ್ರ ನನ್ನ ಪ್ರಶ್ನೆ ಅಲ್ಲ, ನಿಮ್ಮದು ಪ್ರಶ್ನೆ ಅಲ್ಲ, ಜನರ ಪ್ರಶ್ನೆ ಐತಿ. ಜನರ ಶಬ್ದಕ್ಕೆ ಇವತ್ತು ದಿವಸ ನಾನು ಸಣ್ಣವ, ನೀವು ಸಣ್ಣವ. ಅದರ ಸಲುವಾಗಿ ಪಕ್ಷ ಆಹ್ವಾನ ಕೊಟ್ರೆ ಪಕ್ಷ ನಿಮ್ಮನ್ನು ಕರಿತಂದ್ರೆ ಇವತ್ತು ದಿವಸ ನೀವು ಬರಬೇಕು. ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕನಸುಗಾರನ ಕನಸನ್ನು ನನಸು ಮಾಡಬೇಕಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ತಾವು ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಮಯ ತೊಗೊಂಡು ಬಂದಿದ್ದೀರಿ. ಇನ್ನು ನನ್ನ ಭಾಷಣ ಮುಗಿದ ನಂತರ ಒಬ್ಬರು ಶ್ರೀಗಳು ಮಾತಾಡ್ತಾರೆ, ಒಂದು 10 ನಿಮಿಷ ಕುಂತು ಈಗಾಗಲೇ ಬೆಳಿಗ್ಗೆ ಬಂದವ್ರು ಊಟ ಮಾಡಿದಿರಿ, ಹೋಗೋ ಮುಂದೆ ಮತ್ತೆ ಊಟದ ವ್ಯವಸ್ಥೆ ಐತಿ, ಮತ್ತೆ ಊಟ ಮಾಡ್ಕೊಂಡು ಹೋಗಕ್ರೆ ಒಂದು 10 ಮಿನಿಟ್ ಶ್ರೀಗಳದ ಪ್ರವಚನ ಮುಗಿದ ನಂತರ ತಾವು ಊಟಕ್ಕೆ ಹೋಗಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಶೋಭೆ ತಂದದಕ್ಕೆ ಕತ್ತಿ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ಲ ಪತ್ರಕರ್ತರು ಸಹಿತ ಕತ್ತಿ ಕುಟುಂಬದ ಕರೆಗೆ ಹೋಗೊಟ್ಟು ಬಂದಿದ್ದಾರೆ, ಅವರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಶ್ರೀಗಳ ಪ್ರಮಾಣ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.